ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ. ಅದು ಟಾಪಿಕ್ ಯಾವುದು, ಏನು, ಎತ್ತ, 6ನೇ ಕಂತಿಗೆ ಏನು ಮಾಡಬೇಕು, ಮೊದಲಿಂದ ಬರದೇ ಇರೋರು ಏನು ಮಾಡಬೇಕು, ಇದೆಲ್ಲ ನಾನು ಫುಲ್ಲು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ನಿಮಗೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಫುಲ್ಲು ಡೀಟೇಲ್ ಆಗಿ ಹಂತ ಹಂತವಾಗಿ ನಿಮಗೆ ತಿಳಿಸ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ ಅಂತಂದರೆ, ನಿಮಗೆ ನೆನಪಿರಲ್ಲ, ನಾನು ನೆನಪು ಕೊಡ್ತಾ ಇರ್ತೀನಿ ನಿಮಗೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾಕೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಯೂಸ್ ಆಗದೆ ಇದ್ದರೂ ನಾಳೆ ದಿನ ನನ್ನ ವೀಡಿಯೋಸ್ ಯೂಸ್ ಆಗುತ್ತೆ. ಯಾಕಂದರೆ ನಂದು ಆಫ್ಲೈನಲ್ಲ ಅದೇ ಕೆಲಸ, ನಾನು ಅದೇ ಕೆಲಸ ಮಾಡೋದ್ರಿಂದ ಬ್ಯಾಂಗ್ಳೂರ್ ಒನ್ ರಿಲೇಟೆಡು ನಮ್ಮದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಪ್ಯಾನ್ ಕಾರ್ಡು, ಪ್ರತಿಯೊಂದೂ ಪೆನ್ಷನು ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಸವಲತ್ತುಗಳು ಎಲ್ಲ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನಂದು ಆಫ್ಲೈನಲ್ಲೂ ಅದೇ ಕೆಲಸ, ವಿಡಿಯೋದಲ್ಲೂ ಅದೇ ಕೆಲಸ. ನಮ್ಮ ಆಫೀಸಲ್ಲಿ ಏನೇನು ದಿನಚರಿ ನಡೀತಾ ಇರುತ್ತೆ ನಾನು ಅದೇ ಅಪ್ಡೇಟು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಅದಕ್ಕೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತೂ ಹತ್ತೋದೇ ಇಲ್ಲ, ಜಸ್ಟ್ 1 2 or 3 ಸೆಕೆಂಡ್ಸ್ ಅಷ್ಟೇ. ಬೆಲ್ ಐಕನ್ ಹಿಟ್ ಮಾಡಿದರೆ ಮುಗೀತು. ಓಕೆನಾ. ಮತ್ತು ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಬನ್ನಿ ಟಾಪಿಕ್ ಕಡೆ ಬರೋಣ. ಗೃಹಲಕ್ಷ್ಮಿ ಒಂದು ಟ್ರೆಂಡಿಂಗ್ ವಿಡಿಯೋ ಆಗಿದೆ. ಓಕೆನಾ. ಒಂದು ಎಲ್ಲರ ಮೈಂಡಲ್ಲೂ ಸ್ಪೆಷಲಿ ಹೆಣ್ಮಕ್ಳ ಮೈಂಡಲ್ಲಂತೂ ಗೃಹಲಕ್ಷ್ಮಿ. ಓಕೆನಾ. ಎದ್ರೆ ಗೃಹಲಕ್ಷ್ಮಿ, ಕೂತ್ರೆ ಗೃಹಲಕ್ಷ್ಮಿ, ಮಲ್ಕೊಂಡ್ರೆ ಗೃಹಲಕ್ಷ್ಮಿ. ಓಕೆನಾ. ಇದು ಹಾಗೆ ಯೂಸ್ಫುಲ್ ಆಗಿದೆ ಎಲ್ಲ ಮಹಿಳೆಯರ ಹಸ್ಬೆಂಡ್ಸ್ಗೆ. ಯಾಕಂದರೆ ಒಂದು 2-2 ಸಾವಿರ ಏನೋ ಕಷ್ಟ ಕಾಲಕ್ಕೆ ಹೆಣ್ಮಕ್ಳು ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ವಾ. ಗೃಹಲಕ್ಷ್ಮಿ 6ನೇ ಕಂತಿಗೆ NPCI ಕಡ್ಡಾಯ ಅಂತ ಎಲ್ಲ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗೋಗಿದೆ. ಅರ್ಥ ಆಯ್ತಾ? ಏನು 6ನೇ ಕಂತಿಗೆ ನಾವು ಯಾಕೆ NPCI ಲಿಂಕ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆನಾ. NPCI ಕಡ್ಡಾಯ, ಹೊಸ ರೂಲ್ಸು, ಅದು ಇದು ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಬಟ್ ಆ ಥರ ಏನೂ ಇಲ್ಲ, ಯಾರು ಮೋಸ ಹೋಗಬೇಡಿ. ಓಕೆನಾ. ಅಂದರೆ ಫಸ್ಟಿಂದ ಯಾರು ಮಾಡಿಲ್ಲ ಅವರಿಗೆ ಮಾತ್ರ ಇದು ಕಡ್ಡಾಯ NPCI ಲಿಂಕು. ಒಬ್ಬೊಬ್ರದ್ದು ಸೇಮ್ ಬ್ಯಾಂಕು ಎಲ್ಲ ತೋರಿಸುತ್ತೆ, ಬಟ್ ಅವ್ರ ಬ್ಯಾಂಕು ಇನ್ಯಾಕ್ಟಿವ್ ಅಂತ ತೋರಿಸುತ್ತೆ. ಓಕೆನಾ. ತುಂಬ ಜನ ನಾವು ಸರ್ಚ್ ಮಾಡ್ತಾ ಇರ್ತೀವಿ, ಅವ್ರಿಗೆ ಮಾತ್ರ ಏನು ಗೊತ್ತಾ, ಅವ್ರಿಗೆ ಮಾತ್ರ ಆ ಥರ NPCI ಕಡ್ಡಾಯ. ಇನ್ನು ಫಸ್ಟು ಸೆಕೆಂಡ್ ಬಂದಿದೆ, ನಮಗೆ 3 4 5 ಬಂದಿಲ್ಲ ಅಂಥವ್ರು ಪ್ಲೀಸ್ ಹೋಗಿ ಲಿಂಕ್ ಮಾಡೋಕ್ಕೆ ಪದೇ ಹೋಗಿ ಬ್ಯಾಂಕ್ವರೆಗೂ ಇರಿಟೇಟ್ ಆಗ್ತಾಯಿದೆ. ಸೊ ಹಾಗಾಗಿ ಆ ಥರ ಹೋಗಿ ಇದು ಮಾಡ್ಕೋಬೇಡಿ. ಯಾರು ಅಂದರೆ ಹೋಗಿ ಸುಮ್ಮನೆ ಅವ್ರಿಗೂ ಇರಿಟೇಟು, ನಿಮಗೂ ಟೈಮ್ ವೇಸ್ಟು, ಆ ಥರ ಮಾಡಬೇಡಿ. ಫಸ್ಟಿಂದ ಯಾರಿಗೆ ಬಂದಿಲ್ಲ ಅವರಿಗೆ ಗೃಹಲಕ್ಷ್ಮಿದು ಏನು ಬ್ಯಾಂಕ್ ಶೋ ಆಗ್ತಾಯಿದೆ, ಅವ್ರಿಗೆ ಅದು ಸೇಮ್ ಬ್ಯಾಂಕ್ ಶೋ ಆಗ್ತಾಯಿದೆ ಅಂತಂದರೆ ನೀವೇನು ಮಾಡಿ ಗೊತ್ತಾ, ಅಲ್ಲಿ ಆವಾಗ ಹೋಗಿ ನೀವು NPCI ಲಿಂಕ್ ಮಾಡಬೇಕು. ಓಕೆನಾ. ಇನ್ನು ಅಕ್ಕಿ ಅಮೌಂಟ್ ಬರ್ತಾ ಇದೆ, ಒಬ್ಬೊಬ್ಬರಿಗೆ ಏನಾಗ್ತಾ ಇದೆ ಗೊತ್ತಾ, ಅದೇ ಬ್ಯಾಂಕಿಗೆ ಅಕ್ಕಿ ಅಮೌಂಟ್ ಬರ್ತಾ ಇದೆ, ಬಟ್ ಅದೇ ಅಮೌಂಟು ಗೃಹಲಕ್ಷ್ಮಿ ಅಮೌಂಟು ಆ ಅಕೌಂಟ್ಗೆ ಬರ್ತಾ ಇಲ್ಲ, ಇನ್ಯಾಕ್ಟಿವ್ ಆಧಾರ್ ಅಂತ ಬರ್ತಾ ಇದೆ. ಸೊ ಹಾಗಿದ್ದವ್ರು ಏನು ಮಾಡಬೇಕು, ಹಾಗಿದ್ದವ್ರು ನನಗೂ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ ನಿಜ. ಯಾಕಂದರೆ ಅಕ್ಕಿ ಅಮೌಂಟ್ ಬರ್ತಾ ಇದೆ, ಇದು ನಾವು ಗೃಹಲಕ್ಷ್ಮಿ ಚೆಕ್ ಮಾಡೋಕ್ಕೆ ಹೋದರೆ ಇನ್ಯಾಕ್ಟಿವ್ ಆಧಾರ್ ನಾಟ್ ಸೀಡೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ಹಾಗಿದ್ರೆ ಏನು ಮಾಡೋದು? ಹೀಗಿದ್ದವ್ರು ಏನು ಮಾಡಿ ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ. ಒಬ್ರದ್ದು ಹೀಗೆ ಆಗ್ತಾಯಿತ್ತು ಅಂದರೆ ನಿಮ್ಮದು ಅಕೌಂಟೇ ಇನ್ಯಾಕ್ಟಿವ್ ಆಧಾರ್ ಇದೆ. ಅವರು ಪೋಸ್ಟ್ ಆಫೀಸಲ್ಲಿ ಒಂದು 15 days ಬ್ಯಾಕೆ ಅಷ್ಟೇ ಅಕೌಂಟ್ ಓಪನ್ ಮಾಡಿದರು, ಒಂದು 6000 ಬಂದಿದೆ ಅಂದರೆ ಅವ್ರಿಗೆ 3 ಕಂತದ ಹಣ ಬಂದಿದೆ, ಇನ್ನೂ 2 ಕಂತದ ಹಣ ಬಂದಿಲ್ಲ ಅವ್ರಿಗೆ. ಹೀಗೆ ಮಾಡಿ ಈ ಥರ ಸೊಲ್ಯೂಷನ್ ಮಾಡಿ. ಮತ್ತು 1 2 3 ಕಂತು ನಿಮಗೆ ಒಂದಾದರೂ ಬಂದಿದ್ರೂ ಪ್ಲೀಸ್ ನೀವು NPCI ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಬರೋ ದುಡ್ಡು ಏನಾದರೂ ಮಾಡಿ ಅದು ಹೋದರೆ ಏನು ಮಾಡ್ತೀರಾ, 2-2 ಸಾವಿರ ಏನು ಚಿಕ್ಕ ಅಮೌಂಟ್ ಅಲ್ಲ. ಒಂದು ಮಿಡಲ್ ಕ್ಲಾಸ್
ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಒಂದು ಬಡವ್ರ ಫ್ಯಾಮಿಲಿನೇ ಆಗಲಿ, ನಮ್ಮಂಥವ್ರ ಫ್ಯಾಮಿಲಿಗೆ ಒಂದು 2,000 ಅಮೌಂಟ್ ಅಂದರೆ ಅದು ಒಂದು ಚಿಕ್ಕ ಅಮೌಂಟ್ ಅಲ್ಲ, ಒಂದು ದೊಡ್ಡ ಅಮೌಂಟೇ. ಆ್ಯಕ್ಚುಲಿ ಒಂದು ಚಿಕ್ಕ ಪುಟ್ಟ ಖರ್ಚುಗಳು ಹೋಗುತ್ತೆ ಒಂದು ತಿಂಗಳದು. ಸೊ ಹಾಗಾಗಿ ಯಾರ್ಯಾರ್ದೋ ಮಾತುಗಳು ಕೇಳಿ ಯಾವುದೋ ವೀಡಿಯೋ, ಅಂದರೆ ಎಲ್ಲರ ವೀಡಿಯೋನೂ ತಪ್ಪು, ನನ್ನ ವೀಡಿಯೋ ಮಾತ್ರ ನಿಜ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಅಂದರೆ ಸುಮ್ಮನೆ ಏನು ಗೊತ್ತಾ, ಮೈಂಡ್ ಡೈವರ್ಟ್. ಎಲ್ಲ ಹೆಣ್ಮಕ್ಳು ಬುದ್ಧಿ ಹೇಗಿರುತ್ತೆ ಗೊತ್ತಾ, ಇದು ಮಾಡಿದರೆ ಹೇಗಿರುತ್ತೋ, ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನಿರುತ್ತೋ ಅಂತ ಹಾಗಿರುತ್ತೆ. ನನಗೆ ಹಿಡ್ಕೊಂಡೇ ಹೇಳ್ತಾ ಇರೋದು ನಾನು. ನಾವು ಯಾರಾದರೂ ಬೇಗ ನಂಬಿಡ್ತೀವಿ. ಸೊ ಹಾಗಾಗಿ ಏನು ಮಾಡಿ ಗೊತ್ತಾ, ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಫಸ್ಟಿಂದ ಯಾರಿಗೆ ಅಮೌಂಟ್ ಬಂದಿಲ್ವೋ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಅಂದರೆ NPCI ಲಿಂಕ್ ಮಾಡಿ ಫಸ್ಟಿಂದ ಎಂಡ್ವರೆಗೂ ಬರುತ್ತೆ. 6ನೇ ಕಂತಿನ ಹಣನೂ ಬರುತ್ತೆ. ಇನ್ನು ಇದೆಲ್ಲ ಆಯಿತು. 6ನೇ ಕಂತಿನ ಹಣ ಯಾವಾಗ ಬರುತ್ತೆ? ಎಸ್, ಟೈಮ್ಸ್ ಬಿಗೇನ್ ಫ್ರಮ್ ಟುಡೇ. ಇವತ್ತಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ. 6ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಬಂದಿದೆ ಇವತ್ತಿಂದ. ಇನ್ನು ಮಿಕ್ಕಿದವ್ರ ಹಣ ಮೇ ಬಿ 15ನೇ ತಾರೀಕು ಒಳಗಡೆ ಎಲ್ರಿಗೂ ಅಮೌಂಟು ಬಂದುಬಿಡುತ್ತೆ 6ನೇ ಕಂತಿನ ಹಣ. ಯಾರೂ ವರಿ ಮಾಡ್ಕೋಬೇಡಿ, ಎಲ್ಲರೂ ಹಬ್ಬ ಮಾಡಿ 2,000 ಬಂದಮೇಲೆ, ಓಕೆನಾ? ಮತ್ತೆ ಮುಂದಿನ ವೀಡಿಯೋ ಮತ್ತೆ ಹೊಸ ಕಂಟೆಂಟ್, ಹೊಸ ವೀಡಿಯೋದೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ, ಓಕೆನಾ? ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟಿಂದ ಬಂದವರು ಯಾರು ಇದು ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಂದ ಯಾರಿಗೆ ಬಂದಿಲ್ಲ ಅವರು ಮಾತ್ರ NPCI ಲಿಂಕ್ ಮಾಡಿ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ನೀವು ಹೋಗಿ ಥಂಬ್ ಕೊಡಬೇಕು. ಸ್ಪೆಷಲಿ ಇದು ಒಂದು ನೆನ್ಪಿಟ್ಕೊಳ್ಳಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋಗಿ ನೀವು ಹೋಗಿ ಅಲ್ಲಿ ಥಂಬ್ ಕೊಡಬೇಕು. ಆವಾಗಲೇ NPCI ಲಿಂಕ್ ಆಗುತ್ತೆ. NPCI ಫಾರ್ಮು ನಿಮಗೆ ಯಾವುದೇ ಸೈಬರ್ ಝೋನಲ್ಲಿ ಸಿಗುತ್ತೆ. NPCI ಫಾರ್ಮು ನೀವೇ ಆದಷ್ಟು ಏನು ಮಾಡಿ ಗೊತ್ತಾ, ಸೈಬರ್ ಝೋನ್ಗೆ ಹೋಗಿ NPCI ಫಾರ್ಮ್ ತೊಗೊಳ್ಳಿ, ಓಕೆನಾ? ಎಲ್ಲಾದರೂ ಸಿಗುತ್ತೆ. NPCI ಫಾರ್ಮ್ ಅಂತ ಸರ್ಚ್ ಮಾಡಿದರೆ ಅದು ಸಿಗುತ್ತೆ. ಇಲ್ಲ ನೀವೇ ಹೋಗಿ, ನೀವು ಯಾರಾದರೂ ನಿಮ್ಮ ವಯಸ್ಸಾದವ್ರಿಗೆ ನೀವು ಹೆಲ್ಪ್ ಮಾಡಿ. ಏನು ಮಾಡಿ ಗೊತ್ತಾ, ಗೂಗಲಲ್ಲಿ ಸರ್ಚ್ ಮಾಡಿ NPCI ಫಾರ್ಮ್ ಅಂತ. ಅದನ್ನು ಬಂದರೆ ಅದನ್ನು ನನಗೆ ಡೌನ್ಲೋಡ್ ಮಾಡಿಕೊಂಡು ಸೈಬರ್ ಝೋನ್ಗೆ ಹೋಗಿ ನೀವೇ ಪ್ರಿಂಟೌಟ್ ತೊಗೊಳ್ಳಿ. ಇಲ್ಲ ನಿಮ್ಗೆ ಯಾರಿಗೂ ಬರಲ್ಲ ಅಂತಂದರೆ ನೀವೇ ಡೈರೆಕ್ಟ್ ಸೈಬರ್ ಝೋನ್ಗೆ ಹೋಗಿ ಅಲ್ಲಿ NPCI ಫಾರ್ಮ್ ಕೊಡಿ ಅಂತ ಹೇಳಿ ಅವರೊಂದು ಪ್ರಿಂಟೌಟ್ ಕೊಡ್ತಾರೆ. ಅದನ್ನು ನೀವು ನಿಮ್ಮ ಕೆನರಾ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಯಾವುದೇ ಇದ್ರೂ ಓಕೆ, ಅದನ್ನು ನೀವು ಅಲ್ಲಿ ಫಿಲ್ ಮಾಡಿ ಆಮೇಲೆ ಬ್ಯಾಂಕಿಗೆ ಹೋಗಿ ಕೊಡಿ. ಅದು ಅವ್ರು ಹೋಗಿ ಥಂಬ್ ತೊಗೊತಾರೆ, ಅದು ಎಕ್ಸೆಪ್ಟ್ ಮಾಡ್ಕೊತಾರೆ. ಆವಾಗ ನಿಮ್ಮದು ಮಿನಿಮಮ್ ಇವಾಗ ಮೊದಲೆಲ್ಲ 45 ಡೇಸ್ ತೊಗೊತಾ ಇತ್ತು, ಇವಾಗೆಲ್ಲ 1 ವಾರ ಅಷ್ಟೇ ತೊಗೊತಾ ಇರೋದು. 1 ವಾರ ಇಲ್ಲ 10 ದಿವಸ ಅಷ್ಟೇ. ಅದರಲ್ಲಿ ನಿಮ್ಮದು ಲಿಂಕ್ ಆಗಿಬಿಡುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ, ಓಕೆನಾ? ನಾವು ಈ ಕೆಲಸ ಮಾಡ್ತಾಯಿದ್ದೀವಿ, ಇದು ಕೆಟ್ಟೋಗಿದೆ ಅಂದರೆ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ, ಓಕೆನಾ? ಯಾರು ವರಿ ಮಾಡ್ಕೋಬೇಡಿ. ಯಾರ್ಯಾರು ಬಂದಿಲ್ಲ ಅಮೌಂಟು ಈ ಥರ ಮಾಡಿ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಬಾಯ್ ಎಲ್ರಿಗೂ.